ಮೈಸೂರು ಚಲೋಗೆ ಬಿಜೆಪಿ ರೆಬೆಲ್ ನಾಯಕರು ಸೆಡ್ಡು ಹೊಡೆಯೋದಕ್ಕೆ ರೆಡಿಯಾಗಿದ್ದಾರೆ. ಮೂಡ ಅಕ್ರಮವನ್ನ ಖಂಡಿಸಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಹಮ್ಮಿಕೊಂಡಿತ್ತು ಬಿಜೆಪಿ ಪಾಳೆಯ. ಇದೀಗ ಆ ಒಂದು ಪಾದಯಾತ್ರೆಗೆ ಬಿಜೆಪಿ ರೆಬೆಲ್ ನಾಯಕರು ಸೆಡ್ಡು ಹೊಡೆದು ನಿಂತಿದ್ದಾರೆ. ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಬಿಜೆಪಿ ರೆಬೆಲ್ಸ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೆಪ್ಟೆಂಬರ್ 17ರಂದು ಬಳ್ಳಾರಿ ಪಾದಯಾತ್ರೆಗೆ ಮುಹೂರ್ತ. ಬಿಜೆಪಿ ರೆಬೆಲ್ ನಾಯಕರ ಸಭೆಯ ಇನ್ಸೈಡ್ ಮಾಹಿತಿ ಇದು. ವಾಲ್ಮೀಕಿ ನಿಗಮ ಹಗರಣ, ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡೋದಕ್ಕೆ ರೆಬೆಲ್ ನಾಯಕರ ತೀರ್ಮಾನ. ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಮೂಡ ಅಕ್ರಮವನ್ನು ಖಂಡಿಸಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಒಂದು ವಾರ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನು ನಡೆಸಿದ್ರು. ಬೆಂಗಳೂರಿನಿಂದ ಶುರುವಾದಂತಹ ಪಾದಯಾತ್ರೆ ನಿನ್ನೆ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಸಮಾರೋಪಗೊಳಿತು. ಆದರೆ ಈ ಒಂದು ಪಾದಯಾತ್ರೆಯಿಂದ ಬಿಜೆಪಿಯ ಅನೇಕ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ರು, ಬಂಡಾಯ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಇದೀಗ ಆ ಬಂಡಾಯ ಪಾಳೆಯದಲ್ಲಿ ಇದ್ದಂತಹ ನಾಯಕರು ಬಳ್ಳಾರಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವರ ಬಳಿಯೂ ಕೂಡ ಒಂದಷ್ಟು ವಸ್ತು ವಿಷಯಗಳಿವೆ ಹೋರಾಟವನ್ನ ಮಾಡೋದಕ್ಕೆ. ಮೂಡ ಹಗರಣ ಏನೈತೆ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು. ಅದೊಂದು ಇಶ್ಯೂನೇ. SCP TSP 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್, ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತವಾದಂತ ಹೋರಾಟ ಆಗಬಾರ್ದು. ಯಾವುದೋ ಒಬ್ಬನ ಲೀಡರ್ ಮಾಡ್ಲಿಕ್ಕೆ. ಇನ್ನೊಂದು ನಮ್ಮ ಹೋರಾಟ ಜನರ ಪರವಾಗಿದೆ. ಮೂಡ ಹಗರಣ ಏನೈತೆ ಬರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ರು. ಮೂಡ ಹಗರಣ ಇದೆಯಲ್ಲ, ಅದರ ಒಂದು ಪಾದಯಾತ್ರೆ ಇದೆಯಲ್ಲ, ಅದು ಮೈಸೂರಿಗೆ ಮಾತ್ರ ಸೀಮಿತ. ನಮ್ಮದು ರಾಜ್ಯ ಸರ್ಕಾರದಿಂದ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ, SC ST ಮೀಸಲಾತಿಯಲ್ಲಿ ಯಾವ ರೀತಿಯ ಅಕ್ರಮ ಎಸಗಿದ್ದಾರೆ, ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ, ಹಿಂದುಳಿದ ವರ್ಗಗಳಿಗೆ ರಾಜ್ಯ ಸರ್ಕಾರದಿಂದ ಹೇಗೆ ಮೋಸ ಆಗ್ತಾ ಇದೆ, ಇದನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂತಹ ಪಾದಯಾತ್ರೆ ಅಂತ ಹೇಳಿ ತಮ್ಮ ಒಂದು ಬಳ್ಳಾರಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬಿಜೆಪಿ ರೆಬೆಲ್ ನಾಯಕರಿಂದ ಸಭೆ ನಡೆಯುತ್ತೆ. ಇದು ಒಂದು ಸುತ್ತಿನ ಸಭೆ, ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ. ನೇರವಾಗಿ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ ಯತ್ನಾಳ್ ಅವರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಹಿಂದುಳಿದ ವರ್ಗಗಳನ್ನ ರಾಜ್ಯ ಸರ್ಕಾರ ಕಡೆಗಣನೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ, ಜೊತೆಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಪಾತ್ರಧಾರಿಯಾಗಿ ಕೆಲಸವನ್ನ ಮಾಡಿದೆ ಅನ್ನೋ ವಿಚಾರ ಇಟ್ಕೊಂಡು ಬಳ್ಳಾರಿ ಪಾದಯಾತ್ರೆಗೆ ರೆಬೆಲ್ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಹೇಗಿರುತ್ತೆ ಅಂತ ಈ ಪಾದಯಾತ್ರೆಯ ಸ್ವರೂಪ? ಮಧುಶ್ರೀ, ಬಿಜೆಪಿಯ ಮನೆ ಒಂದು ಮೂರು ಬಾಗಿಲು ಎನ್ನುವಂತಾಗಿದೆ. ಇದು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಬೆಂಗಳೂರಿನಿಂದ ಮೈಸೂರುವರೆಗೆ ನಡೆದಂತಹ ಪಾದಯಾತ್ರೆಯನ್ನ ಅಟೆಂಡ್ ಮಾಡಿರಲಿಲ್ಲ. ಈಗ ಅದೇ ನಾಯಕರು ಯಾರೆಲ್ಲ ವಿಜೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸ್ತಾ ಇದ್ರು ಆ ಎಲ್ಲ ನಾಯಕರು ಕೂಡ ಸೇರಿ ಒಟ್ಟಾಗಿ ಇದೀಗ ಮತ್ತೊಂದು ಪಾದಯಾತ್ರೆಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ 17ರಂದು ಮೂಡ ಪಾದಯಾತ್ರೆಯ ಬದಲಾಗಿ ಇದೀಗ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆದಿದ್ದಾವೆ. ಹೈಕಮಾಂಡ್ ನಾಯಕರಿಗೂ ಕೂಡ ಮನವೊಲಿಸ್ತೀವಿ ಎನ್ನುವಂತಹ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಯಾರೆಲ್ಲ ಬಿಜೆಪಿಯ ನಾಯಕತ್ವ ಅಂದ್ರೆ ವಿಜೇಂದ್ರ ಅವರ ಏಕಚಕ್ರಾಧಿಪತ್ಯ ಬಿಜೆಪಿಯಲ್ಲಿ ನಡೀತಿದೆ ಅನ್ನುವಂತಹ ಆಕ್ಷೇಪವನ್ನು ಹೊಂದಿದಾರೋ ಆ ಎಲ್ಲ ನಾಯಕರನ್ನು ಕೂಡ ಒಂದುಗೂಡಿಸುವಂತಹ ಕೆಲಸ ಇದೀಗ ಬೆಳಗಾವಿಯ ಅಖಾಡದಲ್ಲಿ ನಡೆದಿದೆ. ಬೆಳಗಾವಿಯಲ್ಲಿ ಇವತ್ತು ಕಳೆದ 4.5 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಸಭೆ ಸೇರಿರುವಂತಹ ಬಿಜೆಪಿಯ ರೆಬೆಲ್ ನಾಯಕರು ಈ ಒಂದು ವಾಲ್ಮೀಕಿ ವಿಚಾರವನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಬೇಕಾದಂತ ರೂಪರೇಷೆಯನ್ನ ಇನ್ನಷ್ಟು ದಿನಗಳಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖ ಆಗಿರುವಂತದ್ದು ಒಂದು ಮೂಡ ಪ್ರಕರಣಕ್ಕಿಂತ ಹೆಚ್ಚು ವೇಟೇಜ್ ಇದ್ದಂಥದ್ದು ವಾಲ್ಮೀಕಿ ಪ್ರಕರಣ. ರಾಜ್ಯದಾದ್ಯಂತ ವ್ಯಾಪಿಸಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಯಾತ್ರೆಯನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಕೇವಲ ಮೂಡ ಪಾದಯಾತ್ರೆ ಮೈಸೂರಿಗೆ ಮಾತ್ರ ಸೀಮಿತವಾದಂತಹ ಪಾದಯಾತ್ರೆ ಮತ್ತು ಕೆಲವೇ ನಾಯಕರಿಗೆ ಮಾತ್ರ ಸೀಮಿತವಾದಂತಹ ಪಾದಯಾತ್ರೆ. ಇದಕ್ಕೆ ವಿರುದ್ಧವಾಗಿ ನಾವು ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡ್ತೀವಿ, ಇದಕ್ಕೆ ಹೈಕಮಾಂಡ್ ನಾಯಕರನ್ನು ಕೂಡ ಒಪ್ಪಿಸ್ತೀವಿ ಅನ್ನುವಂತಹ ಮಾತನ್ನ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಅರವಿಂದ ಲಿಂಬಾವಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾರೆಲ್ಲ ಕಳೆದ
ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ನಾಯಕತ್ವದ ರಾಜ್ಯ ನಾಯಕರ ವಿರುದ್ಧ ಅಪಸ್ವರಗಳನ್ನ ಎತ್ಕೊಂಡು ಬರ್ತಾ ಇದ್ರು. ಆ ನಾಯಕರು ಇದೀಗ ಒಟ್ಟಾಗಿ ಸೇರಿದ್ದಾರೆ. ಸುಮಾರು 11ಕ್ಕೂ ಹೆಚ್ಚು ಬಿಜೆಪಿಯ ನಾಯಕರು ಇದೀಗ ವಿಜೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸಿ ಒಂದು ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡಬೇಕು ಮತ್ತು ಅದರಲ್ಲಿ ಪ್ರಮುಖವಾಗಿ SC/ST ವರ್ಗಕ್ಕೆ ಅನ್ಯಾಯ ಆಗ್ತಿದೆ ರಾಜ್ಯ ಸರ್ಕಾರದಿಂದ ಅನ್ನುವಂತ ಅಂಶವನ್ನೇ ಹೆಚ್ಚು ಮುಖ್ಯವಾಗಿ ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಸೊಪ್ಪು ಆಗುತ್ತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಜೊತೆಗೆ ಈಗ ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಭಾಗವಹಿಸ್ತಾರ ಮತ್ತು ಉಳಿದಂತಹ ಬಿಜೆಪಿಯ ಪ್ರಮುಖ ನಾಯಕರು ಯಾರೆಲ್ಲ ಮೂಡಾ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಭಾಗವಹಿಸ್ತಾರ ಅನ್ನುವಂಥದ್ದು ಅತ್ಯಂತ ಪ್ರಶ್ನಾರ್ಥಕವಾಗುತ್ತೆ. ಜೊತೆಗೆ ಇದು ಕೇವಲ ವಿಜೇಂದ್ರ ಅವರ ವಿರುದ್ಧ ಸಿಟ್ಟಿಗೆದ್ದು ರೆಬೆಲ್ ನಾಯಕರಾಗಿ ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದಾರಾ ಅಥವಾ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ನ ನಿಲುವುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರುತ್ತೆ. ಆದರೆ ಒಂದಂತೂ ಸದ್ಯ ಬಿಜೆಪಿಯ ಮನೆಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದನ್ನ ಕಳೆದ ಹಲವಾರು ತಿಂಗಳುಗಳಿಂದ ಕಾಂಗ್ರೆಸ್ನ ನಾಯಕರು ಆರೋಪವನ್ನು ಮಾಡಿಕೊಂಡೇ ಬಂದಿದ್ರು. ಅದಕ್ಕೆ ಪೂರಕ ಅನ್ನುವಂತಹ ರೀತಿಯಲ್ಲಿಯೇ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮೂಡಾ ಪಾದಯಾತ್ರೆಯಲ್ಲಿ ಭಾಗಿಯಾಗಿರಲಿಲ್ಲ. ಅವರು ಕೇವಲ ಇದು ಕಣ್ಕಟ್ಟಿನ ಪಾದಯಾತ್ರೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಇದೀಗ ರಮೇಶ್ ಜಾರಕಿಹೊಳಿ ಮತ್ತು ಉಳಿದಂತಹ ರೆಬೆಲ್ ನಾಯಕರು ಕೂಡ ಸೇರಿ ಒಂದು ಪ್ರತ್ಯೇಕವಾದ ಪಾದಯಾತ್ರೆ ಮಾಡುವ ಮೂಲಕ ಬಿಜೆಪಿಯ ಮನೆಯಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇನ್ನು ಪಾದಯಾತ್ರೆ ಮಾಡೋದಕ್ಕೆ ಹೊರಟಂತ ವಿಚಾರ ಕೂಡ ಅತ್ಯಂತ ಗಮನಾರ್ಹ ಸಂಗತಿ. ನಿಜಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ. ಆ ಒಂದು ಹಗರಣವನ್ನು ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸ್ತಿಲ್ಲ ಅನ್ನುವಂತ ಅಂಶವನ್ನ ಇಟ್ಕೊಂಡು ಇದೀಗ ಬಳ್ಳಾರಿ ಪಾದಯಾತ್ರೆ ಮಾಡೋದಕ್ಕೆ ರೂಪರೇಷೆಗಳನ್ನ ಸಿದ್ಧಪಡಿಸಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.